ಅವ್ರ ಅಧಿಕಾರದಿಂದ ಕೆಳಗಿಳಿಸೋ ಮಟ್ಟ ನಾವು ಈ ಹೋರಾಟ ಮುಂದೆ ವರ್ಷಿಸ್ತೀವಿ. ಬುದ್ಧಿ ಇಲ್ಲದ ಅಂತ ಅಮಿತ್ ಶಾ ಅವ್ರ ಜನರ ಕಡೆ ಬುದ್ಧಿ ಹೇಳಿಸ್ಕೋಬೇಕಾಗೈತಿ. ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಕೂಡಲೇ ಕೇಂದ್ರ ಸರ್ಕಾರ ಅವ್ರನ್ನ ಸಚಿವ ಸ್ಥಾನದ ಕಿತ್ತೊಗಿಬೇಕಂತೇಳಿ ನರನಾಡಿನಲ್ಲಿ ಹರಿದಾಡುತ್ತಿರುವ ರಕ್ತದಲ್ಲಿ ಕಣಗಳಲ್ಲಿ ಬಂದಿರುವಂತ ಅಂಬೇಡ್ಕರ್ ಅವರ ಒಂದು ಸ್ಮರಣೆ, ಅದು ದೇವರ ಸ್ಮರಣೆ ನಮಗೆ. ಯಾವುದೇ ಸಂಘ ಇರಲಿ, ಎಲ್ಲ ಸಂಘದವರು ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಅವ್ರಿಗೆ ಏನು ಮಾತಾಡಲ್ಲ. ಅವ್ರಿಗೆ ಅವ್ರ ಅಧಿಕಾರದಿಂದ ಕೆಳಗಿಳಿಸೋ ಮಟ್ಟ ನಾವು ಈ ಹೋರಾಟ ಮುಂದೆ ವರ್ಷಿಸ್ತೀವಿ. ಈ ನಮ್ಮ ಸಂಘ ಸಂಸ್ಥೆ ನಾವು ತಾಲೂಕಾ ಅಭಿವೃದ್ಧಿಯಿಂದ ನಾವು ಮುಂದುವರಿಸ್ತೇವೆ ಅಂತ ನಾವು ಹೇಳ್ತೇವೆ. ಈಗ ಇಷ್ಟು ಸ್ಟ್ರೈಕ್ ಮಾಡಿದರೆ ಇನ್ನು ಅಮಿತ್ ಶಾ ಅವರು ಏನು ಆನ್ಸರ್ ಕೊಟ್ಟಿಲ್ಲ, ಕ್ಷಮೆ ಯಾಚಿಸಿಲ್ಲ, ಇದರ ಬಗ್ಗೆ? ಹೌದು, ಇದು ಸಮಸ್ಯೆ ಇವರು ಆಚರಣೆ ನಾವು ಮಾಡೋ ಮಟ್ಟ ನಾವು ಸ್ಟ್ರೈಕ್ ನಾವು ಹಿಂದೆ ತಕೊಳ್ಳಂತೆ ನಾವು ಮುಂದುವರಿಸ್ತೇವೆ ಅಂತ ನಾವು ನಮ್ಮದು ತಾಲೂಕು ವತಿಯಿಂದ ನಾವು ಹೇಳ್ತೇವೆ. ಈಗ ಕ್ಷಮೆ ಯಾಚಿಸಿಲ್ಲ ಅಂತಾರೆ. ಈಗ ಭಾರತ ದೇಶದಲ್ಲಿ ಎಲ್ಲ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಆಗೇ ಆಗ್ತೈತ್ರಿ. ಯಾಕಂದ್ರೆ ನಮ್ಮ ಒಬ್ಬನಿಗೆ ಅಲ್ಲ, ಇಡೀ ನಮ್ಮ ದೇಶಕ್ಕೆ ಅವಮಾನ ಮಾಡಿದಂತ ಇವ್ರು. ಈ ಮಾತು ಈ ನಮ್ಮ ಇಡೀ ದೇಶಕ್ಕೆ ಒಬ್ಬಗೆ ಮಾತಾಡಿದ್ರೆ ಅದು ಬೇರೆ. ನಮ್ಮ ಇಡೀ ದೇಶಕ್ಕೆ ಒಬ್ಬ ಮಾತಾಡಿದ್ರೆ ನಮ್ಮ ಇಡೀ ದೇಶಕ್ಕೆ ಮಾತಾಡೋದಂತ ಅದ್ರ ಸಂಬಂಧ ನಾವು ಇಷ್ಟಕ್ಕೆ ಮುಂದುವರಿಸ್ತೇವೆ. ಒಂದು ಕರೆ ಕೊಟ್ಟಾರ. ಯಾಕಪ್ಪ ಅಂತಂದ್ರೆ ಅಮಿತ್ ಶಾ ಅವರು ಒಂದು ಭಾಳ ಜನರಿಗೆ ಅನ್ಯಾಯದ ಏನೋ ಒಂದು ಮಾಡ್ಯಾರಂತ, ಹೀಗಾಗಿ ಇದನ್ನ ಹೋರಾಟ ಮುಂದುವರ್ಸ್ಯಾರ. ಇದಕ್ಕೆ ಎಲ್ಲರೂ ಬೆಂಬಲ ಕೊಟ್ಟು ಈಗ ಇಂಥ ಅನ್ಯಾಯ ಮಾಡುವಂಥದ್ದು ಮುಂದೆ ಆಗಬಾರ್ದು ಅಂತೇಳಿ ಅಧಿಕಾರದಿಂದ ಅವ್ರ ಅಧಿಕಾರ ಒಳಗಿಂದ ತೆಗಿಬೇಕು ಅಂತ ನಮ್ಮ ಅನಿಸಿಕೆ. ನಾವು ಈ ಒಂದು ನವಲ್ಗುಂದ್ ಪಟ್ಟಣವನ್ನ ಬಂದ್ ಮಾಡೋದ್ರ ಮುಖಾಂತರ ದೇಶದ ಜನತೆಗೆ ಈ ಒಂದು ವಿಷಯನ ತಿಳಿಸ್ತಾ ಇದ್ದೀವಿ. ಏನಂತಂದ್ರ ಈ ಒಂದು ದೇಶದ ಗೃಹ ಮಂತ್ರಿ ಅಂತ ಹೇಳ್ಕೊಳ್ಳುವಂತ ಗಡೀಪಾರ್ ಅಮಿತ್ ಶಾ ಅವರು, ಬುದ್ಧಿ ಇಲ್ಲದ ಅಂತ ಅಮಿತ್ ಶಾ ಅವ್ರ ಜನರ ಕಡೆ ಬುದ್ಧಿ ಹೇಳಿಸ್ಕೋಬೇಕಾಗೈತಿ. ಏನಂತಂದ್ರ ಅವರು ಸಂವಿಧಾನದ ಒಂದು ಅಡಿಯಲ್ಲಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿ ಒಂದು ಗೃಹ ಮಂತ್ರಿಯಾಗಿ ಒಂದು ಸಂಸತ್ತಿನಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಅವರು ಜನರಿಗಾಗಿ ಒಂದು ಅಭಿವೃದ್ಧಿ ಒಂದು ಸ್ಥಾನದಲ್ಲಿ ಇರ್ಬೇಕ ಹೊರತು ಜನರನ್ನ ರೊಚ್ಚಿಗೆ ಎಬ್ಬಿಸಿ ಜನರನ್ನ ಹಾಳು ಮಾಡೋದಲ್ಲ. ಅವ್ರು ಹೇಳ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗ್ಬಿಟ್ಟೈತಿ. ಅಂಬೇಡ್ಕರ್ ಅವರ ಜಪ ಮಾಡೋದು ಬಿಟ್ಟು ದೇವ್ರನ್ನ ಜಪ ಮಾಡ್ರಿ, 7 ಸ್ವರ್ಗ ಸಿಗ್ತೈತೆ ಅಂತ, 7 ಜನ್ಮದ ಸ್ವರ್ಗ ಸಿಗ್ತೈತಂತ. ಹಂಗಂದ್ರ ಇವ್ರಿಗೆ 7 ಜನ್ಮದ ಸ್ವರ್ಗ ಅವ್ರಿಗೆ ಇರ್ಲಿ, ನಮಗ್ ಬೇಡ. ಎಲ್ಲಿ ನಾವು ನರಕದಾಗಿದ್ವಿ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನ ನರಕದಿಂದ ಸ್ವರ್ಗಕ್ಕೆ ತಂದು ಬಿಟ್ಟಾರ. ಈಗ ನಾವು ಸ್ವರ್ಗದಾಗ ಅದೇವಿ. ಈ ಸ್ವರ್ಗನ ಮತ್ತೆ ನರಕ ಮಾಡೋದು ಬೇಡ. ಅದಕ್ಕೆ ನಾವು ನಿಮಗೆ ಎಚ್ಚರಿಸಾಕತ್ತೇವಿ. ನೀವೇನ್ ಮಾತಾಡಿರಿ, ಯಾಕಂದ್ರ ಅಂಬೇಡ್ಕರ್ ಫ್ಯಾಷನ್ ಅಲ್ಲ, ಅದು ಒಂದು ಫ್ಯಾಷನ್ ಅಲ್ಲ, ನಿನ್ ಮನಿ ರೇಷನ್. ಅದು ಏನ್ ಅಂಬೇಡ್ಕರ್ ಅನ್ನೋದು ನಿನ್ನ ಮನಿ ರೇಷನ್ ನೀ ಅರ್ಥ ಮಾಡ್ಕೋ. ಜೊತೆಗೇನಂದ್ರ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರ ರಕ್ತ ಕಣದಲ್ಲಿ ಅಡಿಗ್ಯಾರ, ಪ್ರತಿಯೊಬ್ಬ ದಲಿತ ರಕ್ತ ಕಣದಲ್ಲಿ ಉಸಿರಾಗಿ ಅವರು ಬಾಬಾ ಸಾಹೇಬ್ರ ಅದಾರ. ಸೂರ್ಯ ಚಂದ್ರ ಬೆಳಗ್ಗೆ ಹುಟ್ಟಿ ರಾತ್ರಿ ಮುಳುಗ್ಬೋದ, ಆದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಯಾವತ್ತೂ ಅದು ಅಳಗ್ಸಂಗಿಲ್ಲ, ಯಾವತ್ತೂ ಅದು ಅಜರಾಮರವಾಗಿ ಇರ್ತೈತಿ. ಇದನ್ನ ನೀನ್ ಅರ್ಥ ಮಾಡ್ಕೊಂಡು ನೀನ್ ಬುದ್ಧಿವಂತ ಆಗಿ ನೀನಷ್ಟಕ್ಕೆ ನೀನ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಕೆಳಗಿಳಿದ್ರೆ ಬುದ್ಧಿವಂತ ಆಗ್ತಿ. ಇಲ್ಲ ಅಂತಂದ್ರ ಈ ದೇಶದ ಬಹುಜನರು, ನಾವೇನದೇವಿ ಬಹುಜನರು, ನಿಮ್ಮನ್ನ ಬಂದು ಹಿಮ್ಮೆಟ್ಟಿ ನಾವು ಅಟ್ಟಾಡಿಸಿ ಹೊಡಿಬೇಕಾಕತಿ. ಅದಕ್ಕೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಜನರಿಗೆ. ಬಾಬಾ ಸಾಹೇಬ್ರು ಏನ್ ಕೊಟ್ಟಾರ, ಸಂವಿಧಾನ ಪ್ರತಿಯೊಬ್ಬ ಭಾರತದ ಪ್ರಜೆಗೂ ಸಮನಾದ ಒಂದು ಹಕ್ಕನ್ನ ಕೊಟ್ಟಾರ, ಸಮಾನತೆಯನ್ನ ಕೊಟ್ಟಾರ, ಭ್ರಾತೃತ್ವವನ್ನ ಕೊಟ್ಟಾರ. ಎಲ್ಲರೂ ಸಮನಾಗಿ ಬಾಡ್ರಿ ಅಂತ ಶಾಂತಿ ನೆಮ್ಮದಿಯನ್ನ ನಿರ್ಮಾಣ ಮಾಡಿ ಹೋಗ್ಯಾರ. ಆದ್ರ ಈಗ ಸದ್ಯದ್ರಾಗ ಈ ಒಂದು ಸೋಮಾರಿಗಳು, ಕೆಲಸ ಇಲ್ಲಾರ್ದಂತ ದೇಶದೊಳಗಿರುವಂತ ಸೋಮಾರಿಗಳು, ಮನುವಾದಿಗಳು 501 ಪುಟದ ಒಂದು ಸಂವಿಧಾನವನ್ನ ರೆಡಿ ಮಾಡ್ಯಾರಂತ, ಹಿಂದೂ ರಾಷ್ಟ್ರ ಅಂತ ಹೇಳಿ. ಆ ಹಿಂದೂ ರಾಷ್ಟ್ರದೊಳಗ ಅವ್ರು ಏನ್ ಹೇಳ್ತಾರಂದ್ರ ನೀವೆಲ್ಲರೂ ಅರ್ಥ ಮಾಡ್ಕೊಡ್ರಿ, ಅದ್ರೊಳಗ ಕೆಲವೊಂದು ತಮಗಾಗಿ ತಮ್ಮನ್ನ ಆಧರಿಸುವಂತ ಒಂದು ಕಾಯ್ದೆಗಳನ್ನ
ಯಾರ್ ಬಾಬಾ ಸಾಹೇಬ್ರು ಆಡಗ್ಲೆ ಹೊರಗ್ ರೋಡ್ನ್ಯಾಗ ಮನುಸ್ಮೃತಿಯನ್ನು ಸುಟ್ರು, ಆ ಮನುಸ್ಮೃತಿಯಿಂದ ಅಂಶಗಳನ್ನ ತಗೊಂಡು ಅವರು ಒಂದು ಸಂವಿಧಾನವನ್ನ ರೆಡಿ ಮಾಡ್ಯಾರ. ಆ ಸಂವಿಧಾನವನ್ನ ನಾಳೆ ಫೆಬ್ರವರಿ 3ನೇ ತಾರೀಕಿಗೆ ಸರ್ಕಾರಕ್ಕೆ ಅರ್ಪಿಸ್ತಾರಂತ. ಆಮೇಲೆ ಇನ್ನೊಂದು, ಈ ಮಠಾಧೀಶರು ಏನು ಸ್ವಾಮೀಜಿಗಳದಾರಲ್ಲ, ಅವ್ರ ಸ್ವಾಮೀಜಿ ಆಗಿ ಕುಂತಿರೋದು ಶಾಂತಿ ನೆಮ್ಮದಿ ಜನರಲ್ಲಿ ಒಂದ್ ಒಳ್ಳೆ ಭಾವನೆ ಮೂಡ್ಸಾಕ. ಎಲ್ಲಾ ಸ್ವಾಮೀಜಿಗಳು ಏನ್ ಮಾಡಕತ್ತಾರಂದ್ರ, ಅವರು ಇದ 4 ಮಠಗಳು ಈ ಒಂದು ಸಂವಿಧಾನಕ್ಕ ಒಂದು ಸನ್ನತಿಯನ್ನ ಕೊಟ್ಟಾರಂತ, ಒಪ್ಕೊಂಡಾರಂತ. ಅವ್ರ ಯಾರ್ರಿ ಒಪ್ಕೊಳಕ? ಹಿಂದೂ ರಾಷ್ಟ್ರ ಅಂತ ಅಂದಾಗ ಅಲ್ಲಿ ಏನವ್ರು ಮಾಡ್ಯಾರ, 1-2 ಪಾಯಿಂಟ್ ಹೇಳ್ತೀನಿ. ಆ ಒಂದು ಇದ್ರೊಳಗ ಈಗ ನಾವೇನ್ ಜನರು ಬದುಕ್ತಾ ಇದೀವಿ, ಎಲ್ಲಾರ್ಗು ಅದ್ರೊಳಗ ಅವಕಾಶ ಇಲ್ಲ. ಕೆಲವೊಬ್ರಿಗಷ್ಟ ಅವಕಾಶ ಐತಿ. ಜೊತೆಗೇನಂದ್ರ ಅದ್ರೊಳಗ ವೇದ ವಿಜ್ಞಾನ ವೇದ ಅಧ್ಯಯನ ಯಾರು ಮಾಡಿರ್ತಾರ ಅವ್ರಿಗೆ ರಾಜಕೀಯದಾಗ ಐತಿ. ಕೆಲವೊಬ್ರಿಗಷ್ಟ ವೋಟಿಂಗ್ ಪವರ್ ಐತಿ. ಬಾಬಾ ಸಾಹೇಬ್ರು ಎಲ್ಲಾರ್ಗು ಮೊದ್ಲ 20% ಅಷ್ಟ ವೋಟಿಂಗ್ ಪವರ್ ಇತ್ತು. ಪ್ರತಿಯೊಬ್ಬರಿಗೂ ವೋಟಿಂಗ್ ಪವರ್ ಕೊಟ್ಟು ಪ್ರತಿಯೊಬ್ರು ಪ್ರಜಾಪ್ರಭುತ್ವದ ಅಡಿ ಒಳಗ ನೀವು ಜೀವನ ಮಾಡ್ರಿ ಅಂತ ಕೊಟ್ರು. ಎಲ್ಲಾ ಕೆಳಗ್ಲಿಂದ ಕಟ್ಟ ಕಡೆ ವ್ಯಕ್ತಿಗೂ ಒಂದು ನ್ಯಾಯ ದೊರಕಿಸುವಂಗ ಬಾಬಾ ಸಾಹೇಬ್ರು ಮಾಡ್ಯಾರ. ಆದ್ರೆ ಇವ್ರೇನ್ ಮಾಡಕತ್ತಾರ, ಈಗ ಬ್ಯಾರೆ ಸಂವಿಧಾನ ತಂದು ಕೆಲವೊಂದು ಜಾತಿಗಳಿಗಷ್ಟ ನಿರ್ಮಾಣ ಮಾಡಕತ್ತಾರ. ಹಿಂದೂ ರಾಷ್ಟ್ರ ಅಂತ. ಹಿಂದೂ ರಾಷ್ಟ್ರ ಯಾವಾಗ ಬಾಬಾ ಸಾಹೇಬ್ರು ಹೇಳ್ಯಾರ, ಏನ್ ಹೇಳ್ಯಾರ, ಯಾವಾಗ ಈ ಭಾರತ ದೇಶ ಹಿಂದೂ ರಾಷ್ಟ್ರ ಆಗಿ ಬದಲಾವಣೆ ಆಗ್ತೈತಿ ಅವಾಗ ಇದ್ರದ್ದು ಅವನತಿ ಅಂತ ಹೇಳ್ಯಾರ. ಅವ್ರು ಇನ್ನೂ ಒಂದು ಮಾತು ಹೇಳ್ಯಾರ, ಅದನ್ನ ನಾವು ಹಿಂದೂ ರಾಷ್ಟ್ರ ಆಗ್ಲಾರ್ದಂಗ ತಡ್ಯಾಕ ಯಾವ ಮಟ್ಟಕ್ಕೆ ಹೋದ್ರ ನಾವು ಹೋದ್ರು ತಪ್ಪಿಲ್ಲ. ಅದನ್ನ ಉಳಿಸ್ಕೊಳಕ್ ನಾವು ಅದನ್ನ ಹೋರಾಡ್ಬೇಕು, ನಾವು ಅದನ್ನ ಉಳಿಸ್ಕೋಬೇಕು. ಹಿಂದೂ ರಾಷ್ಟ್ರ ಆಗಾಕ್ ಬಿಡಬಾರ್ದು ಅಂತ ಬಾಬಾ ಸಾಹೇಬ್ರು ಎಲ್ಲರಿಗೂ ಹೇಳೋಗ್ಯಾರ. ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಈ ಒಂದು ನಾವು ವಿಷಯ ನೀವು ಒಬ್ರಿಗೊಬ್ರು ನೀವ ಮಾಹಿತಿ ಮುಟ್ಟಿಸ್ರಿ. ಏನಂದ್ರ ನಮಗ ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನ ಒಂದಿದ್ರ ಸಾಕು. ದೇಶದ್ರೋಹಿ ಕೆಲಸ ಮಾಡಕತ್ತಾರ ಇವ್ರು. ಏನಂದ್ರೆ ಈಗ ಚಾಲ್ತಿ ಒಳಗಿರುವಂತ ದೇಶದೊಳಗಿರುವ ಚಾಲ್ತಿ ಒಳಗಿರುವಂತ ಸಂವಿಧಾನವನ್ನ ಬದಲಾಯಿಸ್ತೇವಂತಂದ್ರ ಇವ್ರು ಏನ್ರಿ, ಬಾಬಾ ಸಾಹೇಬ್ರು ಅಷ್ಟು ಕಷ್ಟಪಟ್ಟು ಪ್ರತಿಯೊಬ್ಬ ವ್ಯಕ್ತಿಗೂ ಸಮನಾದ ಹಕ್ಕನ್ನ ಕೊಟ್ಟಾರಂದ್ರ ಇವ್ರು ಅದನ್ನ ಬದಲಾಯಿಸ್ತಾರಂದ್ರ ಇದನ್ನ ಯಾರು ಒಪ್ಪಂಗಿಲ್ಲ. ಅದಕ್ಕ ಎಲ್ಲಾರು ಸೇರಿ ನಾವ್ ಇದನ್ನ ವಿರೋಧಿಸ್ತೇವಿ. ಅದ್ರ ಜೊತೆಗೆ ಅಮಿತ್ ಶಾ ಅವರು ಒಂದು ರಾಜೀನಾಮೆಯನ್ನು ಕೊಡೋ ಮಟ್ಟ ನಮ್ಮ ಉಗ್ರ ಹೋರಾಟ ನಾವು ಪ್ರತಿಯೊಂದು ಜಿಲ್ಲೆ ಒಳಗ್ ನಾವು ಚಾಲು ಇಟ್ಟಿರ್ತೇವೆ ಅಂತ ಹೇಳಕ್. ಚೇತನಾ ಲಿಂಗದಾಳ್, ಕರ್ನಾಟಕ ರಾಜ್ಯ ಛಲವಾದಿ ಮಹಿಳಾ ಘಟಕದ ಸ್ಟೇಟ್ ಕಮಿಟಿ ಮೆಂಬರ್. ಬಂದ್ ಕರೆ ಕೊಡೋ ಕಾರಣ ಏನಂದ್ರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಲಿತರ ಆರಾಧ್ಯ ದೈವ, ಅಲ್ಪಸಂಖ್ಯಾತರ ಆರಾಧ್ಯ ದೈವ, ಬಹುಸಂಖ್ಯಾತರ ಆರಾಧ್ಯ ದೈವ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರದ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವರ ಅವಹೇಳನಕಾರಿಕೆ ಮಾತುಗಳನ್ನ ಖಂಡಿಸಿ ಇವತ್ತಿನ ದಿವಸ ನೋರ್ಗುಂದ್ ಬಂದ್ ಕರೆ ಕೊಟ್ಟೈತಿ. ಆದ ಕಾರಣ ಅಮಿತ್ ಶಾ ಅವರು ಕೂಡಲೇ ತಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಂಡು ಭಾರತ ದೇಶದ ಜನತೆಗೆ ಕ್ಷಮೆಯಾಚನೆ ಮಾಡಬೇಕು ಹಾಗೂ ಅವರ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಅಲ್ಲಿವರೆಗೂ ಈ ಹೋರಾಟ ಮುಂದುವರಿತಾನೆ ಇರುತ್ತೆ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಬಂದ್ ಕರೆಯನ್ನು ಕೊಟ್ಟು ಹೋರಾಟವನ್ನು ಮುಂದುವರಿಸೇವಿ. ಅದ್ರ ಮುಂದುವರೆದ ಪ್ರಭಾವವೇ ತಾಲೂಕು ಮಟ್ಟದಲ್ಲಿ ಕೂಡ ಇವತ್ತಿನ ದಿವಸ ತಾಲೂಕು ಮಟ್ಟದಲ್ಲಿ ಕೂಡ ಬಂದ್ ಕರೆಯನ್ನು ಕೊಟ್ಟು ಉಗ್ರವಾದ ಹೋರಾಟವನ್ನು ಮಾಡಾಕುತ್ತೇವೆ. ಇನ್ನೂ ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಕೂಡ ಬಂದ್ ಕರೆಯನ್ನು ನೀಡಿ ಉಗ್ರ ಹೋರಾಟ ಮಾಡ್ತೇವೆ. ಆದ ಕಾರಣ ನರೇಂದ್ರ ಮೋದಿ ಅವರು ಕೂಡ ತಕ್ಷಣ ದೇಶದ ಪ್ರಧಾನಿ ಆದಂತಹ ನರೇಂದ್ರ ಮೋದಿ ಅವರು ತಕ್ಷಣವೇ ಎಚ್ಚೆತ್ತುಕೊಂಡು ಈ ಮೂಲಕ ಎಲ್ಲಾ ಮನವಿಗಳನ್ನು ಓದಿಕೊಂಡು ನೋಡಿಕೊಂಡು ಕೂಡಲೇ ಅಮಿತ್ ಶಾ ಅವರ ಹೇಳಿಕೆಯನ್ನು ತಕ್ಷಣವೇ ವಾಪಸ್ ತೆಗೆದು ಕ್ಷಮೆಯಾಚನೆ ಮಾಡಬೇಕು. ಮತ್ತು ಅವರೇ ಒತ್ತಾಯ ಪೂರ್ವಕವಾಗಿ ಅಮಿತ್ ಶಾ ಅವರಿಗೆ ಬಲವಂತವಾಗಿ ಹೇರಿ ಏನಾದರೂ ಒಂದು ಕಾರ್ಯರೂಪಕ್ಕೆ ತಂದು ಅವರನ್ನ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು. ಹೀಗಾಗಿ ಅವರು ರಾಜೀನಾಮೆ ಎಲ್ಲಿ ಮಟ್ಟ ತಗೋಂಗಿಲ್ಲ ಅಲ್ಲಿ ಮಟ್ಟ ನಮ್ಮ ದಲಿತರ ಹೋರಾಟ, ನಮ್ಮ ಅಲ್ಪಸಂಖ್ಯಾತರ ಹೋರಾಟ, ನಮ್ಮ ಬಹುಸಂಖ್ಯಾತರ ಹೋರಾಟ, ನಮ್ಮ ದೀನ ದಲಿತರ ಹೋರಾಟ, ಎಲ್ಲರೂ ಹೋರಾಟವನ್ನು ನಿರಂತರವಾಗಿ ಮುಂದುವರಿತಾ ಇರುತ್ತೆ ಅಂತ ಹೇಳಕ ಇಷ್ಟಪಡ್ತೇನೆ. ಜೈ ಭೀಮ್ ಸರ್. ಇವತ್ತಿನ ಕರೆಗೆ ಬೆಂಬಲ ನೇಮತ್ತ ವಿವಿಧ ದಲಿತ ಸಂಘಟನೆಗಳು ಹಾಗೂ ರೈತರ ಪರ ಸಂಘಟನೆಗಳು ಹಾಗೂ ಆಟೋ ಚಾಲಕ ಮಾಲಕ, ಟ್ಯಾಕ್ಸಿ ಚಾಲಕ ಮಾಲಕ, ವರ್ತಕರ ಸಂಘ, ಬೀದಿ ವ್ಯಾಪಾರಸ್ಥ ಸಂಘ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿ ಇಸ್ಲಾಂ ಸಂಘ ಸಂಸ್ಥೆ ಎಲ್ಲರೂ ಕೂಡಿ ತಮ್ಮ ಸ್ವ ಇಚ್ಛೆಯಿಂದ ಬಂದಿಗೆ ಸಂಪೂರ್ಣವಾಗಿ ಬೆಂಬಲ ನೀಡ್ಯಾರ. ಈ ಬೆಂಬಲಕ್ಕೆ ನೀಡಿದ್ದಕ್ಕೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಬಾಂಧವರ ಪರವಾಗಿ ಎಲ್ಲರೂ ಕೂಡ ಭೀಮ ನಮನಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇಷ್ಟ ಕೇಳ್ತೀನಿ. ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಇವತ್ತಿನ ದಿನ ಯಾಕೆ ಬಂದ್ ಕರೆ ಅಂದ್ರೆ, ಕೇಂದ್ರ ಸರ್ಕಾರದಲ್ಲಿ ಪ್ರಮುಖ ಸಚಿವ ಸ್ಥಾನ ಹೊಂದಿರತಕ್ಕಂಥ ಅಮಿತ್ ಶಾ ಅವರು ಸಂವಿಧಾನದ ಮೇಲೆ ಚರ್ಚೆ ನಡೆಸತಕ್ಕಂಥ ಸಂದರ್ಭದಲ್ಲಿ ಸಂಸತ್ನಲ್ಲಿ
ಈ ನಾಡಿನ ಈ ದೇಶದ ಎಲ್ಲ ಬಹುಸಂಖ್ಯಾತರ ಕಣ್ಮಣಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವಂಥದ್ದನ್ನು ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡನೆ ಮಾಡ್ತೇವೆ. ಕೂಡಲೇ ಅವರು ಅಮಿತ್ ಶಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಇವತ್ತೇನಾದರೂ ಅವರು ಆ ಸ್ಥಾನಕ್ಕೆ ಬಂದಿದ್ದು ಕರೆ ಆಗಿದ್ರೆ ಅದು ಬಾಬಾ ಸಾಹೇಬ್ ಅವರ ಬರೆದಂಥ ಸಂವಿಧಾನ ಅವರಿಗೆ ಆ ಸ್ಥಾನ ತಂದು ಕೊಡುತ್ತೆ ಅನ್ನುವಂಥದ್ದನ್ನು ಮರೆತು ಅವ್ರು ಮಾತಾಡೋದು ಬಹಳ ಅಯೋಗ್ಯದ ಹೇಳಿಕೆ ಆಗಿದೆ. ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಕೂಡಲೇ ಕೇಂದ್ರ ಸರ್ಕಾರ ಅವ್ರನ್ನ ಸಚಿವ ಸ್ಥಾನದ ಕಿತ್ತೊಗಿಬೇಕಂತೇಳಿ ಈ ಬಂದ್ ಕರೆ ಮೂಲಕ ನಾವು ಒತ್ತಾಯಪಡಿಸ್ತಾ ಇದ್ದೇವೆ ಸರ್. ಇವತ್ತು ಈ ದೇಶದ ಸಂವಿಧಾನವನ್ನ ಯಾರಿಗೆ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಆಗೋದು ಇಲ್ಲ. ಯಾಕಂದ್ರೆ ಇದೇನು ಸ್ವಾತಂತ್ರ್ಯ ಪೂರ್ವದೊಳಗ ಇಲ್ಲಿ ಬಹುಸಂಖ್ಯಾತರು ಈ ದೇಶದೊಳಗೆ ತುಳಿತಕ್ಕೊಳಗಾಗಿದ್ರು, ಯಾರು ಅನ್ಯಾಯಕ್ಕೊಳಗಾಗಿದ್ರು, ಅವರು ಆಶಾ ಜ್ಯೋತಿಯಾಗಿ ಅವರಿಗೆ ಅವರ ಬಾಳಲ್ಲಿ ಹೊಸ ಒಂದು ಸ್ವಾತಂತ್ರ್ಯವನ್ನ ದೊರಕಿಸಿ ಕೊಡೋದ್ರ ಮೂಲಕ ಅವ್ರದೇ ಆದ ಸಮಾಜವನ್ನು ಕಟ್ಟಲಿಕ್ಕೆ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಏನು ಕೊಟ್ಟಿದ್ದಾರೆ ಆ ವಿಧಾನದ ಮೂಲಕನೇ ಈ ದೇಶ ನಡಿಬೇಕು ಹೊರತು ಬೇರೆ ಯಾವುದೇ ವಿಧಾನದಿಂದ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಕ್ ಬಯಸ್ತೇನೆ ಸರ್. ತಮ್ಮ ಹೆಸರು ಸರ್? ಶಂಕರ್ ಅಂಬ್ಲಿ, ಕರ್ನಾಟಕ ರೈತ ಸೇನೆ ರಾಜ್ಯಾಧ್ಯಕ್ಷ. ಅಮಿತ್ ಶಾ ಅವರಿಗೆ ಒಂದು ಹೇಳಿಕೆ, ನೋಲ್ಗುಂದ್ ಸಂಪೂರ್ಣ ಬಂದ್ ಕರೆಯಿಂದ ಒಂದು ಹೇಳಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಅಮಿತ್ ಶಾ ಅವರೇ, ನೀವು ಪಾರ್ಲಿಮೆಂಟ್ ಸಭೆಯಲ್ಲಿ ಅಂಬೇಡ್ಕರ್ ಅನ್ನೋದು ಒಂದು ಪ್ಯಾಷನ್ ಆಗಿದೆ ಎಂದು ಹೇಳಿದ್ದೀರಲ್ಲ, ಆದ್ರೆ ಅಂಬೇಡ್ಕರ್ ಅನ್ನೋದು ಒಂದು ಪ್ಯಾಷನ್ ಅಲ್ಲ, ಅದು ನಮ್ಮೆಲ್ಲರಿಗೆ ನಮ್ಮ ನರನಾಡಿನಲ್ಲಿ ಹರಿದಾಡುತ್ತಿರುವ ರಕ್ತದಲ್ಲಿ ಕಣಗಳಲ್ಲಿ ಬಂದಿರುವಂತ ಅಂಬೇಡ್ಕರ್ ಅವರ ಒಂದು ಸ್ಮರಣೆ, ಅದು ದೇವರ ಸ್ಮರಣೆ ನಮಗೆ. ಅದಕ್ಕೋಸ್ಕರ ನಾವು ಅಂಬೇಡ್ಕರ್ ಅವರನ್ನು ಇವತ್ತು ಭಾರತದ ಸಂವಿಧಾನದ ಅಡಿಯಲ್ಲಿ ಪೂಜಿಸ್ತಾ ಇದ್ದೇವೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದು ಜಾತಿ ಭೇದ ಇಲ್ಲದೆ ಹೆಣ್ಣು ಗಂಡು ಎನ್ನದೆ ಎಲ್ಲರಿಗೂ ಸರಿ ಸಮಾನವಾದ ಹಕ್ಕನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಕ್ಕೆ ನೀವು ಪಾರ್ಲಿಮೆಂಟ್ ಸಭೆಯಲ್ಲಿ ಕುಂತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ ಅದು. ಆ ಭಿಕ್ಷವನ್ನು ಪಡೆದುಕೊಂಡು ನೀವು ಅಂಬೇಡ್ಕರ್ ಎನ್ನುವುದೊಂದು ಫ್ಯಾಷನ್ ಆಗಿದೆ ಅಂತ ಹೇಳ್ತಿರಲ್ಲ, ಮೋದಿ ಅವರಿಗೆ ಒಂದು ಎಚ್ಚರಿಕೆ ನೀಡೋದು ಇಷ್ಟೇ, ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅವಹೇಳನಕಾರಿ ನೀಡಿದ್ದಾರೆ ಅದನ್ನು ಖಂಡಿಸಿ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ರಾಜ್ಯಾದ್ಯಂತ ಎಲ್ಲಾನು ಪ್ರತಿಭಟನೆ ಖಂಡಿಸಿ ಇವತ್ತು ಮೋದಿ ಅವ್ರಿಗೆ ಹೇಳೋದಿಷ್ಟೇ, ನೀವು ಅವ್ರ ಪಾರ್ಲಿಮೆಂಟ್ದಿಂದ ಅವ್ರನ್ನ ಸಭೆಯಿಂದ ನೀವೇನು ಅದನ್ನ ಮಾತನ್ನು ಖಂಡಿಸಿ ಅವ್ರನ್ನ ಒಪ್ಪಿಕೊಂಡು ನೀವು ಇನ್ನ ಇಟ್ಕೊಂಡು ಕುಂತಿದ್ದೀರಿ. ಅವ್ರನ್ನ ಈ ಸಭೆಯಿಂದ ಆಯ್ತು, ಒಂದು ಗೃಹ ಸಚಿವ ಮಂತ್ರಿ ಸ್ಥಾನದಿಂದ ಆಯ್ತು, ಅವ್ರನ್ನ ಹೊರಗೆ ಹಾಕ್ಬೇಕೆಂದು ನಮ್ಮೆಲ್ಲರ ಆಕ್ರೋಶ ಇದೆ. ಅದಕ್ಕೆ ಹೇಳೋದಿಷ್ಟೇ, ಮೋದಿ ಅವರೇ ಅವ್ರನ್ನ ಕೂಡಲೇ ಬಂಧಿಸಬೇಕೆಂದು ನಾವು ಈ ಸಭೆಯನ್ನು ಮೂಲಕ ಹೇಳ್ತಾ ಇದ್ದೇವೆ. ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ 200 ವರ್ಷದಿಂದ ಏನು ಭೀಮಾ ಕೊರೆಗಾಂವ್ ಯುದ್ಧವನ್ನು ಮಾಡಿದ್ದೇವೆ ಅದು ಮುಂದೆ ಮರುಕಳಿಸುತ್ತದೆ ಅಂತ ಹೇಳಿ ಜೈ ಭೀಮ್ ವಂದನೆಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.